Hello students, in this video we are discussing electric flux. Electric flux, it is denoted by pi anteli ಹೇಳ್ತೇವೆ. Electric flux ಯಾವುದರಿಂದ ಡಿನೋಟ್ ಮಾಡ್ತೀವಿ ನಾವು? pi ನಿಂದ ಡಿನೋಟ್ ಮಾಡ್ತೀವಿ. Electric flux ಅಂದ್ರೆ it is defined as the total number of electric field lines passing through the given area. ಹೌದಾ? electric flux ಅಂದ್ರೆ ಏನ್ರಿ? It is defined as the total number of electric field lines passing through a given area. This is considered as given area. ಹೌದಾ? electric field lines are passing through a given area. ಇದು ಒಂದು ಏರಿಯಾ ಅಂತೇಳಿ ತಗೋರಿ. ಇದರಿಂದ ಏನಾಗ್ತೈತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತೈತ್ರಿ? ಪಾಸ್ ಆಗ್ತೈತಿ. ಹೌದಾ? ಇದನ್ನ ಏನಂತ ಹೇಳ್ತೀವಿ ನಾವು? ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೇಳಿ ಹೇಳ್ತೀವಿ ನಾವು. ಹೌದ್ರಿ? ನೆಕ್ಸ್ಟ್ ನೋಡ್ರಿ, ಇದ್ರದ್ದು ಡೆರಿವೇಶನ್ ಏನು ಬರ್ತೈತಪ್ಪ ಅಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ದ ಡೆರಿವೇಶನ್ ಏನು ಬರ್ತದ್ರಿ? ಎಲೆಕ್ಟ್ರಿಕ್ ಫ್ಲಕ್ಸ್ದ ಡೆರಿವೇಶನ್ ಅಂದ್ರೆ ಸಿಯರ್ ಡಿ ಪೈ ಈಸ್ ಈಕ್ವಲ್ಸ್ ಟು ಇ ಇಂಟು ಡಿ ಎಸ್. ಹೌದಾ? ಇ ಅಂದ್ರೆ ಏನಂತ ಹೇಳ್ತೀವಿ ನಾವು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿ ಎಸ್ ಅಂದ್ರೆ ಗಿವನ್ ಏರಿಯಾ ಅಥವಾ ಸ್ಮಾಲ್ ಸರ್ಫೇಸ್ ಅಂತೇಳಿ ಹೇಳ್ತೀವಿ ನಾವು. ಏರಿಯಾ ಅಥವಾ ಸ್ಮಾಲ್ ಸರ್ಫೇಸ್ ಅಂತೇಳಿ ತಿಳ್ಕೊರಿ. ಡಿ ಎಸ್ ಅಂದ್ರೆ ಸ್ಮಾಲ್ ಸರ್ಫೇಸ್. ಇದು ಏನಾಗ್ತೈತೆ ಅಂದ್ರೆ ವೆಕ್ಟರ್ನಲ್ಲಿ ಬರ್ತೀವಿ ನಾವು. ಹೌದಾ? ನೆಕ್ಸ್ಟ್ ನೋಡ್ರಿ, ಎನ್ ಕ್ಯಾಪ್ ಅಂತೇಳಿ ಬರ್ತೀವಿ ನಾವು. ಏನು ಸರ್ ಎನ್ ಕ್ಯಾಪ್ ಅಂದರೆ? ಏರಿಯಾ ಆಫ್ ದ ವೆಕ್ಟರ್ ಡೈರೆಕ್ಷನ್ ಅಂತೇಳಿ ಹೇಳ್ತೀವಿ ನಾವು. ಆ ಒಂದು ಮೊದಲೇನು ಡೈಗ್ರಾಮ್ ತೋರಿಸಿದ್ವಲ್ರಿ ನಾವು, ಇದರಲ್ಲಿ ಈ ಥರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತದೆ ಅಂತೇಳಿ ಇದು ಏರಿಯಾದು ತೊಗೊತೀವಿ ನಾವು. ಡೈರೆಕ್ಷನ್ ಯಾವ ಕಡೆ ಐತಿ? ಟುವರ್ಡ್ಸ್ ದ ರೈಟ್ ಸೈಡ್. ಹೌದಾ? ನೆಕ್ಸ್ಟ್ ಏನು ಬರ್ತೀವಿ ನಾವು? ಇ ಇಂಟು ಡಿ ಎಸ್ ಅಂದರೆ ಇ ಡಿ ಎಸ್ ಅಂತೇಳಿ ಬರ್ತೀವಿ. ಡೈರೆಕ್ಷನ್, ಆ ಡೈರೆಕ್ಷನ್ ಅಲ್ಲಿ ಏನು ಬರ್ತೈತೆ ಅಂದರೆ ಕೊಸೈನ್ ಆ್ಯಂಗಲ್ ಬರ್ತೈತೆ. ಕೊಸೈನ್ ಆ್ಯಂಗಲ್ ಎದಕ್ಕೆ ತೊಗೊತೀವಿ ನಾವು ಅಂದರೆ ಇಟ್ ಈಸ್ ದ ಫಾರ್ಮುಲಾ and it is represents the component of the electric field lines perpendicular to the surface area of the object. ಇದೇನಂತ ಹೇಳ್ತೀವಿ ಅಂದರೆ ಕಾಂಪೊನೆಂಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಥರ ಐತಿ. ಸರ್ಫೇಸ್ ಅಂದರೆ ಈ ಥರ ಏರಿಯಾ ಅಂದರೆ ಇದೇನಾಗ್ತೈತ್ರಿ? ಪರ್ಪೆಂಡಿಕ್ಯುಲರ್ ಆಗ್ತೈತಿ. ಏರಿಯಾ ಏನಾಗ್ತದೆ? ಇದು ಪರ್ಪೆಂಡಿಕ್ಯುಲರ್. ಹೌದಾ? ಪರ್ಪೆಂಡಿಕ್ಯುಲರ್ ಅಂತಂದರೆ ಇ ಡಿ ಎಸ್ ಕಾಸ್ ಟೀಟಾ ಎನ್ ಕ್ಯಾಪ್ ಅಂತೇಳಿ ಹೇಳ್ತೀವಿ. ಟೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಏರಿಯಾ ವೆಕ್ಟರ್ ಅಂತೇಳಿ ಹೇಳ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಏರಿಯಾ ವೆಕ್ಟರ್. ಹೌದಾ? ಟೋಟಲ್ ಫ್ಲಕ್ಸ್ ಏನಾಗ್ತೈತಿ ಇವಾಗ? ಈ ಟೋಟಲ್ ಫ್ಲಕ್ಸ್ನ ಕಂಡುಹಿಡ್ಬೇಕಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಪೈ ಈಸ್ ಈಕ್ವಲ್ಸ್ ಟು, ಇಲ್ಲಿ ಏನೈತಿ? ಆಸ್ ಇಟ್ ಈಸ್ ಸೇಮ್. ಹೌದಾ? ಡಿ ಪೈ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಇ ಡಿ ಎಸ್ ಅಂತೇಳಿ ಹೇಳ್ತೀವಿ. ಇದನ್ನ ಏನಂತೇಳಿ ಬರ್ತೀವಿ ನಾವು ಅಂದರೆ ಇಂಟಿಗ್ರೇಷನ್ ಅಂದರೆ ಕ್ಲೋಸ್ಡ್ ಸರ್ಫೇಸ್ ಇಂಟಿಗ್ರೇಷನ್ ಅಂತೇಳಿ ಹೇಳ್ತೀವಿ ನಾವು. ಇದು ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಕ್ಲೋಸ್ಡ್ ಸರ್ಫೇಸ್. ಅದಾದಮೇಲೆ ನೋಡಿರಿ, ಇಂಟಿಗ್ರೇಷನ್ ಆಫ್ ಡಿ ಪೈ ಅಂದರೆ ಪೈ ಈಕ್ವಲ್ಸ್ ಟು, ಹೌದಾ? ನೆಕ್ಸ್ಟ್ ಕ್ಲೋಸ್ಡ್ ಸರ್ಫೇಸ್ ಇ ಇಂಟು ಡಿ ಎಸ್ ಅಂದರೆ ಇ ಡಿ ಎಸ್ ಆಗ್ತೈತಿ. ಮತ್ತು ನೆಕ್ಸ್ಟ್ ಏನೈತ್ರಿ? ಡಿ ಎಸ್ ಅಂದರೆ ಇ ಡಿ ಎಸ್ ಅಂದರೆ ಕಾಸ್ ಟೀಟಾ ಎನ್ ಕ್ಯಾಪ್ ಅಂದರೆ ಇಲ್ಲಿದ್ದು ಆ್ಯಸ್ ಇಟ್ ಈಸ್ ಸೇಮ್. ಕಾಸ್ ಟೀಟಾ ಎನ್ ಕ್ಯಾಪ್, ಕಾಸ್ ಟೀಟಾ ಎನ್ ಕ್ಯಾಪ್. ಹೌದಾ? ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗ್ತೈತಿ ಅಂತಂದರೆ ಸಿಯರ್ ಇನ್ ನೆಕ್ಸ್ಟ್ ಸ್ಟೆಪ್ ಸಿಯರ್ ಇಂಟಿಗ್ರೇಷನ್ ಆಫ್ ಕಾಸ್ ಟೀಟಾ ಎನ್ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗ್ತದ್ರಿ? ನಾವು ಕಾಸ್ ಟೀಟಾದ ವ್ಯಾಲ್ಯೂ ತೊಗೋಬೇಕು. ಪರ್ಪೆಂಡಿಕ್ಯುಲರ್ ಅಂದ್ರೆ ಎಷ್ಟು ಬರ್ತೈತ್ರಿ ವ್ಯಾಲ್ಯೂ? 90 ಡಿಗ್ರಿ ಬರ್ತೈತಿ. ಹೌದಾ? ಈಗ ಏನು ಮಾಡ್ತೀವಿ ನಾವು? ಇ ಡಿ ಎಸ್ ಪೈ ಈಕ್ವಲ್ಸ್ ಟು ಇ ಡಿ ಎಸ್ ಕಾಸ್ ಟೀಟಾ. ಹೌದಾ? ಕಾಸ್ ಟೀಟಾ ಅಂದ್ರೆ ಏನಾಗ್ತದ್ರಿ? ಕಾಸ್ 90 ಆಗ್ತೈತಿ. ಹೌದಾ? ಕಾಸ್ 90
ಕಾಸ್ ಥೀಟಾ ಅಂದರೆ ಕಾಸ್ 90. ಕಾಸ್ 90 ಅಂದರೆ ವ್ಯಾಲ್ಯೂ ಏನು ಬರ್ತದೆ? 0 ಬರ್ತದೆ. ಹೌದಿಲ್ಲ ರೀ? ಈಗ ಏನು ಬರ್ತೈತಿ? ಪೈ ಈಕ್ವಲ್ಸ್ ಟು EDS ಅಂತೇಳಿ ಬರ್ತೈತಿ ವ್ಯಾಲ್ಯೂ. ಅರ್ಥ ಐತ್ರಿ? ಇದು ಏನಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್, ಎಕ್ಸ್ಪ್ಲನೇಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್.